ಸೊಲ್ಲಾಪುರ ಸಿದ್ದರಾಮೇಶ್ವರರು ವಯಸ್ಸಾಗಿರುವಂತ ತಂದೆ ತಾಯಿ 60-65 ವರ್ಷ ದಂಪತಿಗಳ ಉದರದೊಳಗ ಸಿದ್ದರಾಮ ಜನಿಸಿದ. ಅವಾಗ ಎಲ್ಲರೂ ಅವನಿಗೂ ಕೂಡ ಅಂತಿದ್ರಂತ ಹುಚ್ಚದಾನ. ಮೊದಲಿಗೆ ಏನು ಮಾತಾಡಿದ್ರ ಅಂದ್ರ, ವಯಸ್ಸಾಗಿರುವಂತ ದಂಪತಿಗಳ ಇವ್ರೇನ ಜನ್ಮ ಕೊಡ್ತಾರ, ಇವರು ಮೂರ್ಖದಾರ, ಆಶೀರ್ವಾದ ಮಾಡಿದ ರೇವಣ ಸಿದ್ದು ಮೂರ್ಖದಾನ ಅಂತ ಮಾತಾಡಕತ್ತಿದ್ರು ಪೂರ್ವದೊಳಗ. ಯಾವಾಗ ಜನ್ಮ ಬೆತ್ತಿದ ಮುಂದ ಅವಾಗ ಮಾತಾಡಕತ್ರು, ಏ ಹುಚ್ಚದಾನವ, ಸಿದ್ಧಗ ಮಾತಾಡಕ ಬರಂಗಿಲ್ಲ, ಮೂಕದಾನ, ಅವನಿಗೆ ಬಾಯಿನ ತೆಗಿಯಂಗಿಲ್ಲ. ಒಂದು ದಿನ ಅಮ್ಮ ಅಂದಿದ್ದು ಕೇಳಿಲ್ಲ, ಅಪ್ಪ ಅಂದಿದ್ದು ಕೇಳಿಲ್ಲ, ಯಾವ ಮಾತುಗಳು ಅವನ ಬಾಯಿಂದ ಬಂದೇ ಇಲ್ಲ. ಮೂಕ ಹುಚ್ಚ ಮಗನಿಗೆ ಜನ್ಮ ಕೊಟ್ಟಾರ ವಯಸ್ಸಾದ ತಂದೆ ತಾಯಿಗಳು ಅನ್ನಕತ್ರು. ಆದ್ರೂ ಕೂಡ ತಂದೆ ತಾಯಿಗಳ ತಲೆ ಕೆಡಿಸ್ಕೊಳ್ಳಿಲ್ಲ. ಶಾಲೆ ವಿದ್ಯೆ ಕೊಡಕ್ ಹೋದ್ರು, ಶಾಲೆ ವಿದ್ಯೆ ಅಂತೂ ಹತ್ಲೇ ಇಲ್ಲ. ಈ ಮಗ ಮತ್ತೇನು ಮಾಡೋದು, ಇವನಿಗೆ ಯಾವ ವಿದ್ಯೆಯನ್ನು ಕೊಡೋದು ಅಂತ ತಿಳ್ಕೊಂಡು ಅವನಿಗೆ ಒಂದು 4-6 ದನಗಳನ್ನು ಕೊಟ್ಟು ಮೇಯಿಸ್ಲಿಕ್ಕೆ ಬರಾಕ ಕಳಿಸ್ತಾರ. ಮೇಯಿಸ್ಕೊಂಡು ಬಾ ಹೋಗುತ್ತಮ್ಮ ಅಂತ. ಮೂಕ ಮಗ ಕೈ ಒಳಗೊಂದು ತಾಯಿ ಕೊಟ್ಟಿರುವಂತ ಬುತ್ತಿ ಇಟ್ಕೊಂಡು ಆ ದನಗಳನ್ನ ಹೊಡ್ಕೊಂತ ಕೈ ಒಳಗೊಂದು ಕೋಲ್ ಹಿಡ್ಕೊಂಡು ದೂರದ ಗುಡ್ಡ ಕಾಡುಗಳಿಗೆ ಕರ್ಕೊಂಡು ಹೋಗ್ತಾನಂತ. ನೋಡ್ರಿ ಎಷ್ಟು ಅದ್ಭುತವಾಗೈತಿ ಕೇಳ್ರಿ. ಈ ಊರಿಗೆ ಇದಕ್ಕೆ ಬಹಳ ಸಂಬಂಧಪಟ್ಟಿದ್ದು ಅಂತ ಹೇಳಕತ್ತೀನಿ ನಾನು. ಯಾವಾಗ ಕೈ ಒಳಗ ಬಡಗಿ ಹಿಡ್ಕೊಂಡು ದನಗಳನ್ನ ಮೇಯಿಸ್ಲಿಕ್ಕೆ ಹೋಗ್ತಾನ, ಕೈ ಒಳಗ ಒಂದು ತಾಯಿ ಕೊಟ್ಟಿರುವಂತ ಬುತ್ತಿ ಇಟ್ಕೊಂಡಿದ್ದ. ಒಂದು 3-4 ಕಿಲೋಮೀಟರ್ ದೂರದ ಗುಡ್ಡದೊಳಗೆ ಹೋಗಿ ದನಗಳನ್ನ ಮೇಯಿಸ್ಲಿಕ್ಕೆ ಬಿಟ್ಟು ತನ್ನ ಹೆಗಲ ಮೇಲಿರುವಂತ ವಸ್ತ್ರವನ್ನ ಅಲ್ಲಿ ಗಿಡದ ಕೆಳಗೆ ಹಾಸಿ ಅದ್ರ ಮೇಲೆ ಕೂಡ್ತಾನಂತ. ಸಿದ್ಧಾರೂಢ ಶಿವನ ಧ್ಯಾನ ಮಾಡ್ಕೊಂತ ಸಿದ್ದರಾಮ ಶಿವನೊಳಗ ತನ್ಮಯನಾಗಿ ಒಂದು ಧ್ಯಾನ ಮಂತ್ರವನ್ನ ನಾಗತಿದ್ದ. ಯಾವ ಮಂತ್ರ ಅಂದ್ರ ಮಲ್ಲಯ್ಯ 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 ಅಂತ ನಾಗತಿದ್ದ. ಶ್ರೀಶೈಲ ಮಲ್ಲಯ್ಯನನ್ನ ನೆನೆಸುವಂತ ಸಂದರ್ಭದೊಳಗ ಆ ಶಿವನ ಮಲ್ಲಯ್ಯನ ಧ್ಯಾನದೊಳಗಿರುವಂತ ಸಿದ್ದರಾಮ ಅಲ್ಲೇ ಕುಳಿತಿದ್ದ. ಮಧ್ಯಾಹ್ನದ ಸಮಯ, ಬಿಸಿಲು ಮ್ಯಾಲ ನೆತ್ತಿ ಮ್ಯಾಲ ಬಂದಿತ್ತು. ಅಲ್ಲೇ ಸ್ವಲ್ಪ ನಿದ್ದೆ ಹತ್ತಾಗತ್ತಿತ್ತು ಅವನಿಗೆ. ಯಾರೋ ಒಬ್ರು ಮಹಾತ್ಮರು ಕಾವಿ ಲಾಂಛನವನ್ನು ಉಟ್ಟುಕೊಂಡು ಹೆಗಲ ಮೇಲೆ ಒಂದು ಶಲ್ಯ ಹಾಕೊಂಡು ತಲೆಯ ಮೇಲೆ ರುಮಾಲ ಪೇಟವನ್ನು ಕಟ್ಟಿಕೊಂಡು ಕೊಳ್ಳಲ್ಲಿ ರುದ್ರಾಕ್ಷಿಯನ್ನು ಹಾಕಿಕೊಂಡು ಅದೇ ಮಾರ್ಗದೊಳಗೆ ಬಂದ್ರು. ಯಾವಾಗ ಅದೇ ಮಾರ್ಗದೊಳಗೆ ಬಂದ್ರು, ನಿಮಗೊಂದು ಲಕ್ಷ್ಯದೊಳಗಿರ್ಲಿ, 9 ವರ್ಷ ದಾಟಿರುವಂತ ಸಿದ್ದರಾಮ ಅಲ್ಲಿವರೆಗೂ ಒಂದು ಮಾತು ಆಡಿರಲಿಲ್ಲ. ಅಮ್ಮ ಅನ್ನೋ ಪದ ಬಂದಿರಲಿಲ್ಲ, ಅಪ್ಪ ಅನ್ನೋ ಪದ ಬಂದಿರಲಿಲ್ಲ. ಮೂಕನಾಗೆ ಹುಟ್ಟಿಬಿಟ್ಟಿದ್ದ ಸಿದ್ದರಾಮ. ಯಾವಾಗ ಆ ಸನ್ಯಾಸಿಗಳು ಕಾವಿಯ ಲಾಂಛನವನ್ನು ಉಟ್ಟುಕೊಂಡು ಕಾಲೊಳಗ ಪಾದರಕ್ಷೆಗಳನ್ನ, ಕಟ್ಟಿಗೆಯ ಪಾದರಕ್ಷೆಗಳನ್ನ ಹಾಕೊಂಡು ಆ ಸದ್ದು ಮಾಡ್ಕೋಂತ, ಕಟ್ಟಿಗೆ ಸದ್ದು ಮಾಡ್ಕೋಂತ ಅಲ್ಲಿ ಬರ್ತಾರ. ಆ ಸಿದ್ದರಾಮಗೆ ಎಚ್ಚರ ಆಗಿಬಿಡ್ತದ. ಓಹೋ, ಯಾರೋ ಸನ್ಯಾಸಿ ಬಂದ್ರು ನೋಡ್ಬೇಕು ಅಂತ ಎದ್ದು ನಿಂತು ಬಿಡ್ತಾನ. ಒಮ್ಮೆ ನೋಡ್ತಾನ, ಮೈ ಮೇಲೆ ಕಾವಿಯ ಲಾಂಛನ, ಕೊಳ್ಳಲ್ಲಿ ರುದ್ರಾಕ್ಷಿ ಪೇಟ, ಕಾಲೊಳಗ ಪಾದರಕ್ಷೆ, ಆವುಗೆ ಹಾಕಿಕೊಂಡು ಸನ್ಯಾಸಿಗಳು ಬಂದ್ರು. ಅವಾಗ ಹೋದೋನ ಮೂಕ ಆಯ್ತ, ಏನು ಮಾತಾಡ್ತಿರ್ಬೇಕಂತ ನಮಗ. ಹೋದವನ ಆ ಪಾದಕ್ಕೆ ಅಡ್ಡ ಬಿದ್ದ. ಸಿದ್ದರಾಮ ಅಡ್ಡ ಬಿದ್ದ, ಅಪ್ಪೋರ ನಿಮ್ದು ಯಾವ ಊರಿ ಅಂದ. ಮಾತು ಆಡದೇ ಇರುವಂತ ಮೂಕ ಸಿದ್ದರಾಮ ಮೊದಲ ಮಾತು ಆಡಿದ್ದೆ, ಅಪ್ಪೋರ ನಿಮ್ದು ಯಾವ ಊರಿ ಅಂದ. ಇಷ್ಟ ಅನ್ನೋದೇ ತಡ ಆ ಸನ್ಯಾಸಿಗಳು ಅಂದ್ರಂತ, ನಂದು ಶ್ರೀಶೈಲಪ್ಪ, ನಂದು ಶ್ರೀಶೈಲ. ನಿಮ್ಮ ಹೆಸರು ಏನ್ರಿ? ನನ್ನ ಹೆಸರು ಮಲ್ಲಯ್ಯ, ಮಲ್ಲಿಕಾರ್ಜುನ ಅಂತಾರ. ಮತ್ತ ಇಲ್ಲಿ ಯಾಕ ಬಂದಿರಿ? ಏನಿಲ್ಲ, ನಾನು ಇಲ್ಲೇ ಅಡ್ಡಾಡ್ಕೋಂತ ಇದೇ ಮಾರ್ಗವಾಗಿ ಶ್ರೀಶೈಲಕ್ಕೆ ಹೊಂಟೀನಿ ಅಂದ್ರು. ಯಾವಾಗ ಆ ಮಾತುಗಳನ್ನು ಕೇಳಿಸಿಕೊಂಡ ಅವನಿಗೆ ಆಶ್ಚರ್ಯ ಆಯ್ತು. ಓಹೋ, ಮಲ್ಲಯ್ಯ, ಸಾಕ್ಷಾತ್ ಮಲ್ಲಯ್ಯನ ಇಲ್ಲೇ ಬಂದಾನಲ್ಲ, ಮಲ್ಲಿಕಾರ್ಜುನನ ಇಲ್ಲೇ ಬಂದಾನಲ್ಲ. ಅಪ್ಪರ, ನಾನು ಬುದ್ಧಿ ತಂದೀನಿ, ನಿಮಗೆ ಸ್ವಲ್ಪ ಉಣಿಸ್ಬೇಕಂತ ಮಾಡೀನಿ.
ಉಂತಿರೇನ್ರಿ ಅಪ್ಪವ್ರ ಅಂದ. ಅವಾಗ ಮಲ್ಲಯ್ಯ ಅಂದ್ರ, ನನಗೂ ಹಸು ಆಗೈತಪ್ಪ ಭಾಳ, ನನಗೂ ಹಸು ಆಗೈತ ಭಾಳ, ಬುತ್ತಿ ಕೊಡು ಅಂದ್ರು. ಅವು ಮನೆ ಒಳಗ ತಾಯಿ ಮುದ್ದು ಸಿದ್ದರಾಮ ಉಣ್ಣೋದೆ ಅಷ್ಟ ಸ್ವಲ್ಪ, ಭಾಳ ಸ್ವಲ್ಪ. ತಾಯಿ ಆ ಮಗನಿಗೆ ಎಷ್ಟು ಬೇಕೋ ಅಟ್ಟ ಇಟ್ಟ ಮಾಡಿ ಕಳಿಸಿದ್ಲಕ್ಕಿ. ಯಾವಾಗ ಸಿದ್ದರಾಮ ಬಡ ಬಡ ಬುತ್ತಿ ಬಿಚ್ಚಿ ನೋಡ್ರಿ ಆತನ ಭಕ್ತಿ, ಆ ಬುತ್ತಿ ಬಿಚ್ಚಿ ಆ ಬುತ್ತಿಯನ್ನ ಮಲ್ಲಯ್ಯನ ಮುಂದೆ ಇಡ್ತಾನ. ಮಲ್ಲಯ್ಯ ಮಲ್ಲಿಕಾರ್ಜುನ ಆ ಬುತ್ತಿಯನ್ನು ಸ್ವೀಕಾರ ಮಾಡ್ತಾನ, ಪ್ರಸಾದವನ್ನು ಸ್ವೀಕಾರ ಮಾಡ್ತಾನ. ಪ್ರಸಾದವನ್ನು ಮಾಡಿ ಒಂದು 4 ತುತ್ತಿತ್ತದ ಅಷ್ಟೇ. ಯಪ್ಪ ಹೊಟ್ಟೆ ತುಂಬ್ತೇನು? ಮಲ್ಲಯ್ಯ ಅಂದ, ನನ್ನ ಹೊಟ್ಟೆ ತುಂಬಿಲ್ಲಪ್ಪ, ನನಗೆ ಹೊಟ್ಟಿನೂ ಹಸುವಾಗೈತೆ, ಇನ್ನೂ ಬೇಕಾಗೈತೆ. ಇಷ್ಟು ಅನ್ನೋದೇ ತಡ ಅವನ ಕಣ್ಣೊಳಗೆ ನೀರು ಬರಾಕತ್ತು ಅಂತ. ನನ್ನ ಮಲ್ಲಿಕಾರ್ಜುನ, ನನ್ನ ಮಲ್ಲಯ್ಯಗ ಹೊಟ್ಟೆ ತುಂಬಲಿಲ್ಲಲ್ಲ ನಾನು ತಂದಿರುವಂತ ಪ್ರಸಾದ, ನಾನು ತಂದಿರುವಂತ ಬುತ್ತಿ. ನನ್ನ ಮಲ್ಲಯ್ಯ ಹೊಟ್ಟೆ ತುಂಬ ಉಂಟು, ಇಲ್ಲಿಂದ ಹೋಗಬೇಕಂತ ತಿಳ್ಕೊಂಡು, ಯಪ್ಪ ಕ್ಷಮಾ ಮಾಡ್ರಿ, ಇಲ್ಲೇ ಒಂದು ಹತ್ತಿರದೊಳಗ ನನ್ನ ಊರೈತ, ಆ ಊರಿಗೆ ಹೋಗಿ ನನ್ನ ತಾಯಿ ಕಡೆ ಹೇಳಿ ಮಸ್ತ್ ಅಡಿಗೆ ಮಾಡಿಸ್ಕೊಂಡ್ ಬರ್ತೀನಿ, ಒಂದು 10 ನಿಮಿಷ ಕಾಯ್ರಪ್ಪ. ಅವಾಗ ಮಲ್ಲಯ್ಯ ಅಂದ, ಬೇಗ ಬರ್ತೀಯಲ್ಲ? ಹೋನಪ್ಪ ಬೇಗ ಬರ್ತೀನಿ ಮಲ್ಲಯ್ಯ, ಬೇಗ ಬರ್ತೀನಿ. ಆಯ್ತು ಹೋಗಿ ಬಾ. ಬುತ್ತಿ ಬಡ ಬಡ ಕಟ್ಕೊಂಡು ಆ ಬುತ್ತಿ ಕೈ ಒಳಗೆ ಹಿಡ್ಕೊಂಡು ಹೊಂಟ. ಸ್ವಲ್ಪ ಹಿಂಗ 4 ಹೆಜ್ಜೆ ಹೋಗುತ್ತಾನ, ಮತ್ತೆ ತಿರುಗಿ ಹೇಳ್ತಾನಂತ, ಮಲ್ಲಯ್ಯ ನೀ ಎಲ್ಲಿ ಹೋಗಬಾರ್ದು ನೋಡು. ಅವಾಗ ಮಲ್ಲಿಕಾರ್ಜುನ ನನ್ನ ಕೇಳ್ತಾನ, ನಿನ್ನ ಬಿಟ್ಟು ಎಲ್ಲಿ ಹೋಗ್ಲು, ಇಲ್ಲೇ ಇರ್ತೀನಿ ನಾನು, ಹೋಗ್ಬಾನಿ. ಅವಾಗ ಬಹಳ ಖುಷಿಯಾಗಿ ನಕ್ಕೊಂತ ಓಡೋಡಿ ಓಡಿ ಓಡೋಡಿ ಹೊಂಟ. ತಾಯಿ ಆ ಕಡೆ ಹೊಳ್ಳಿ ಅಡಿಗೆ ಒಂದಿಷ್ಟು ಏನೇನೋ ಹೆಚ್ಚಾಕತ್ತಿದ್ಲು. ಹೋದವನ ಹಿಂಗ ಬಾಗ್ಲಿಗೆ ನಿತ್ತ, ಅವ್ವಾ ಅವ್ವಾ ಅಂದ. ಆ ಶಬ್ದವನ್ನ ತಾಯಿ ಕೇಳಿಸ್ಕೊಳ್ಳೇ ಇಲ್ಲ. ಯಾಕಂದ್ರೆ ನನ್ನ ಮಗ ಅವ್ವ ಹಿಂಗ ಅಂತಾನಂತ ಆ ತಾಯಿಗೆ ಗೊತ್ತಿರ್ಲಿಲ್ಲ. ನನ್ನ ಮಗ ಮಾತಾಡಿದ್ದ ಶಬ್ದವೇ ಆ ತಾಯಿ ಕೇಳಿಸಿರ್ಲಿಲ್ಲ, ನೋಡೇ ಇರ್ಲಿಲ್ಲಕ್ಕೆ. ನನ್ನ ಮಗ ಹಿಂಗ ಕರಿತಾನೇನು. ಯಾವಾಗ ಅವ್ವ ಅವ್ವ ಅಂತ ಕೂಗಿದ, ತಾಯಿ ತಿರುಗ್ಲಿಲ್ಲ, ಮುಂದೆ ಹೋಗಿ ಅವ್ವ ನಾಕತ್ತ. ಅವಾಗ ತಾಯಿ ತಿರುಗಿ ನೋಡ್ತಾಳ, ನೀ ನನ್ನ ಮಗ, ನನ್ನ ಮಗನೇ ನೀನ, ಮುಗ್ಧ ಸಿದ್ದರಾಮ ನೀನ, ನನ್ನ ಮಗ ಮಾತಾಡಕತ್ತಾನೇನು, ನನ್ನ ಮಗ ಮಾತಾಡಕತ್ತಾನೇನಂತ ಮಗನ ಹಿಂಗೋಗಿ ಹಿಂಗ ಮುಟ್ಟಿ ತಾಯಿ ಹಿಂಗ ತಬ್ಕೋತಾಳಂತ. ನನ್ನ ಮಗ ಮಾತಾಡಕತ್ತಾನ, ನನ್ನ ಮಗ ಮಾತಾಡಕತ್ತಾನ. ಯಪ್ಪ ಹೆಂಗ ಏನು ಬಂತ, ಏನಾಗೈತೆ ನಿನಗ? ಏನಿಲ್ಲವ, ನನ್ನ ಸಲುವಾಗಿ ನನ್ನ ನೋಡಾಕ ನನ್ನ ಮಲ್ಲಯ್ಯ ಬಂದಾನ. ಆ ಮಲ್ಲಯ್ಯ ನನ್ನ ಅಲ್ಲಿ ಕೂಡಿಸಿ ಬಂದಿನಿ. ನೀನು ಕೊಟ್ಟಿರುವಂತ ಪ್ರಸಾದ ಸ್ವಲ್ಪ ಕಡಿಮೆ ಆಗೈತೆವ, ಅದಕ್ಕೆ ನನ್ನ ಮಲ್ಲಯ್ಯಗ ನಾನು ಪ್ರಸಾದ ಒಯ್ಬೇಕ, ಕಟ್ಟಿ ಕೊಡ್ತೀಯೇನವ? ಆವಾಗ ತಾಯಿ ಬಾಳ ಖುಷಿಯಾಗಿ ನನ್ನ ಮಗ ಮಾತಾಡಿದ್ದ ಮಲ್ಲಯ್ಯನ ಕೃಪೆಯಿಂದ ಅಂತ ತಿಳ್ಕೊಂಡು ಬಡ ಬಡ ಹೋಗಿ ಅಡಿಗೆ ಮಾಡ್ತಾಳೆ. ಮಸ್ತ್ ಒಂದು 15 ನಿಮಿಷದೊಳಗೆ ಮಸ್ತ್ ಪಾಯಸ ಗೀಸ ಮಾಡಿ, ನೋಡ್ರಿ ಮಲ್ಲಯ್ಯನನ್ನು ನೋಡ್ಬೇಕಂತ ಮಸ್ತ್ ಅಡಿಗೆ ಮಾಡಿ ಆ ಬುತ್ತಿ ಒಳಗೆ ಕಟ್ಟಿದ್ರು. ಆ ಬುತ್ತಿ ಒಳಗೆ ಕಟ್ಟಿ ಆದ ಬುತ್ತಿಯನ್ನ ತಕ್ಕೊಂಡು ಮುಗ್ಧ ಸಿದ್ದರಾಮ ಹೊಂಟ. ನೋಡ್ರಿ ಓಡೋಡಿ ಹೊಂಟ. ನನ್ನ ಮಲ್ಲಯ್ಯ ಅಲ್ಲಿ ಕಾದ ಕುಂತಾನ ಅಂತ ಓಡೋಡಿ ಹೋಗಿ ಆ ಕಂಬಳಿ ಹಾಸಿದ ಜಾಗಿಗೆ ಹೋಗಿ ನೋಡ್ತಾನ. ಮಲ್ಲಯ್ಯ ಇರಂಗೇ ಇಲ್ಲ, ಹೋಗಿಬಿಟ್ಟಿದ್ದ. ಯಾವಾಗ ಮಲ್ಲಯ್ಯ ಅಲ್ಲಿ ಕಾಣೋದಿಲ್ಲ, ಅವಾಗ ಮುಗ್ಧ ಸಿದ್ದರಾಮ 10 ವರ್ಷದ ಸಿದ್ದರಾಮ ಅಂತಾನಂತ, ಏ ಮಲ್ಲಯ್ಯ, ನನ್ನ ಜೊತೆಗೆ ಕಣ್ಣ ಮುಚ್ಚಾಲೆ ಆಟ ಆಡಕತ್ತೀಯೇನೋ? ಇಲ್ಲೇ ಎಲ್ಲೋ ಅಡಿಗೆ ಕೊಂಡೀನಿ, ಬಾ ನನ್ನ ಹತ್ರ. ನಾನ ನಿನ್ನ ಸಲುವಾಗಿ ನನ್ನ ತಾಯಿ ಕಡೆ ಬುದ್ಧಿ ಮಾಡಿಸ್ಕೊಂಡು ಬಿಸಿ ಬಿಸಿ ಅಡಿಗೆ ತಂದಿನಿ, ಪ್ರಸಾದ ತಂದಿನಿ, ಅದನ್ನ ಸೇವನೆ ಮಾಡಬಾರು ಮಲ್ಲಯ್ಯ ಅಂದ. ಅವಾಗ ಮಲ್ಲಯ್ಯ ಬರ್ಲಿಲ್ಲ, ಕೊಡ್ಲಿಲ್ಲ. ಹೋಗಿ ಗಿಡ ಸುತ್ತ ಹಾಕ್ತಾನ, ಅಲ್ಲಿ ಗುಡ್ಡವನ್ನು ಹುಡುಕ್ತಾನ, ಅಲ್ಲಿರುವಂತ ಕಂಟಿ ಎಲ್ಲ ಕಡೆ ತಿರುಗ್ತಾನ. ಮಲ್ಲಯ್ಯ ಮಲ್ಲಯ್ಯ ಮಲ್ಲಯ್ಯ, ಎಲ್ಲಿಯೂ ಮಲ್ಲಯ್ಯ ಇಲ್ಲ. ಯಾವಾಗ ಮಲ್ಲಯ್ಯ ಹೋಗ್ಯಾನನ್ನು ಆ ಸುದ್ದಿಯನ್ನು ಕೇಳಿದ, ಅಲ್ಲೇ ಕುಂತ ಅಳ್ಳಾಕತ್ನಂತ ನೋಡ್ರಿ. ಆ ಮುಗ್ಧ ಪ್ರೇಮ ಭಕ್ತಿ ಹೆಂಗೈತಿ ನೋಡ್ರಿ. 10 ವರ್ಷದ ಮುಗ್ಧ ಪ್ರೇಮ ಮಲ್ಲಯ್ಯ ನೋಡಬೇಕು ಅಂತ ಅಲ್ಲೇ ಕುಂತು ಕೆಳಗೆ ಕುಂತು ಅಳ್ಳಾಕತ್ತಾನ. ಜೋರಾಗಿ ಒಂದು ಭಜನೆಯ ಸದ್ದ ದೂರದೊಳಗ ಕೇಳಾಕತ್ತಿತ್ತು.
ಭಜನಾ ಮಾಡ್ಕೋಂತ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯನ ನೋಡೋಣ ಬನ್ನಿ ಅಂತ ಬಹಳ ಜನ ಒಂದಿಷ್ಟು ಗುಂಪಿನೊಳಗ ಆ ಭಜನಾ ಪದ ಹಾಡ್ಕೋಂತ ಹೊಂಟಿದ್ರಲ್ಲಿ. ಮಲ್ಲಯ್ಯ ಮಲ್ಲಯ್ಯ ಇತ್ತು. ನನ್ನ ಮಲ್ಲಯ್ಯನ ನೋಡಕ್ ಇಟ್ಟು ಜನ ಹೊಂಟಾರೇನು? ನನ್ನ ಜೊತೆಗೆ ಬಂದು ಕುಳಿತಿರುವಂತ ಮಲ್ಲಯ್ಯನ ನೋಡಾಕ ಇಟ್ಟು ಜನ ಹೊಂಟಾರೇನು? ಅವಾಗ ಓಡಿ ಹೊಕ್ಕಾನ ಅವ್ರ ಕಡೆ ಹೋಗಿ, ನೀವು ಮಲ್ಲಯ್ಯನ ನೋಡ್ರಿ ಏನೋ ಅಂದ. ಅವಾಗ ಅವ್ರು ಅಂದ್ರು, ನಾವು ಮಲ್ಲಯ್ಯನ ಕಡೆನ ಹೊಂಟಿವಪ್ಪ. ಓಹೋ, ನನ್ನ ಮಲ್ಲಯ್ಯನ ಕಡೆ ಹೊಂಟಿರೇನ್ ನೀವು? ಹಂಗಿದ್ರೆ ನನ್ನ ಕರ್ಕೊಂಡು ಹೋಗ್ತಿರೇನು? ಅವಾಗ ಅವ್ರು ಅಂದ್ರು, ದೂರದ ದಾರಿ 20 ದಿನ ಬೇಕಾಗ್ತದ, ನೀ ಇನ್ನೂ ಸಣ್ಣ ಓದಿಪ್ಪ, ಹೊಟ್ಟಿ ಗಿಟ್ಟಿ ಹಸದ ಆರೋಗ್ಯ ತಪ್ಪಿದ್ರೆ ಏನ್ ಮಾಡ್ಬೇಕು? ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ಕರ್ಕೊಂಡು ಹೋಗ್ಬೇಕು ನೀವು. ಅವಾಗ ಆಯ್ತು ಅಂತ ತಿಳ್ಕೊಂಡು ಆ ಮುಗ್ಧ ಪ್ರೇಮವನ್ನ ನೋಡಿರುವಂತ ಎಲ್ಲ ಏನೋ ಭಜನಾ ಮಾಡ್ಕೊಂತ ಹೊಂಟಿದ್ರಲ್ಲ, ಕಂಬಿ ತಗೊಂಡು ಆ ಬಾಲಕ ನನ್ನ ಕೈ ಹಿಡ್ಕೊಂಡು ಕರ್ಕೊಂಡು ಹೊಂಟ್ರು. ಅವಾಗ ಎಲ್ಲಿ ಬಹಳ ಚಲೋ ದಾರಿ, ಬಹಳ ಚಲೋ ರೋಡು, ಬಹಳ ಚಲೋ ವಾಹನ, ಎಲ್ಲಿ ಗುಡ್ಡ ಕಾಡುಗಳನ್ನ ಮೆಟ್ಟಿ ಗುಡ್ಡಗಳನ್ನ ಹತ್ಕೊಂಡು ಹೋಗ್ಬೇಕು, ದೂರದ ದಾರಿ, ಮೈಯೆಲ್ಲ ತೆರೆಚಿಕೊಂಡು ನಡ್ಕೊಂತ ಮಲ್ಲಯ್ಯ ಅಂತ ಭಜನಾ ಮಾಡ್ಕೋಂತ 20 ದಿನಗಳ ಪಾದಯಾತ್ರೆ ಒಳಗ ಮುಗ್ಧ ಸಿದ್ದರಾಮ ಹೊಂಟಾನ. ಯಾವಾಗ ಶ್ರೀಶೈಲ ಪ್ರವೇಶ ಮಾಡಿದ, ಸಾವಿರಾರು ಜನ ನಿಂತು ಬಿಟ್ಟಿತ್ತಲ್ಲಿ ಮಲ್ಲಯ್ಯನ ದರ್ಶನಕ್ಕಾಗಿ. ಯಾವಾಗ ಮಲ್ಲಯ್ಯನ ದರ್ಶನಕ್ಕಾಗಿ ಸಾವಿರಾರು ಜನ ನಿಂತಿದ್ರು, ಅದನ್ನ ನೋಡಿ ಬಹಳ ಖುಷಿ ಆದ ಇವ. ಓಹೋ, ನನ್ನ ಮಲ್ಲಯ್ಯನ ನೋಡಾಕ ಇಟ್ಟೊಂದು ಜನಸಾಗರ ಸೇರೈತಲ್ಲ, ಇಟ್ಟು ಜನ ಬಂದಾರ ನನ್ನ ಮಲ್ಲಯ್ಯನ ನೋಡಾಕ. ಅವಾಗ ಅವರೆಲ್ಲ ಕೈ ಹಿಡಿದು ಸ್ನಾನ ಮಾಡ್ಕೊಂಡು ಒಳಗ ಲೈನ್ ಮುಖಾಂತರ ಒಳಗೆ ಕರ್ಕೊಂಡು ಹೋದ್ರು. ಒಳಗೆ ಹೋಗಿ ಮುಟ್ಟಿ ದರ್ಶನ ಮಾಡ್ಕೊಂತ ಬರಾಕತ್ತಿದ್ರು. ನನ್ನ ಮಲ್ಲಯ್ಯ ಇಲ್ಲೇ ಅದಾನೇನು? ಹಾ, ಇಲ್ಲದಾನ ಬಾ, ಮುಂದದಾನ. ಹೋಗಿ ಒಬ್ಬೊಬ್ಬರಾಗಿ ಮುಟ್ಟಿ ನಮಸ್ಕಾರ ಮಾಡುವಾಗ ಅವಾಗ ಅವನಿಗೆ ಹೇಳಿದ್ರು, ಇದ ನೋಡು ಮಲ್ಲಯ್ಯ, ನಮಸ್ಕಾರ ಮಾಡಿ ಮುಟ್ಟು. ಹೇ ಅಂದ. ಇದಲ್ಲ ನನ್ನ ಮಲ್ಲಯ್ಯ, ಇದು ಕಲ್ಲ ಮಲ್ಲಯ್ಯ, ನನ್ನ ಜೊತೆಗೆ ಮಾತಾಡೋಣ. ಈ ಮಲ್ಲಯ್ಯ ನನ್ನ ಮಲ್ಲಯ್ಯ ಅಲ್ಲ. ನೋಡ್ರಿ, ಸಣ್ಣ ಜೀವ, ಮುಗ್ಧ ಜೀವ, ಏನು ತಿಳಿಬೇಕು ಅದಕ್ಕೆ? ಆದ್ರೆ ಅಗಾಧವಾಗಿರುವಂತ ಭಕ್ತಿ, ಪ್ರೀತಿ. ಇದು ಕಲ್ಲ ಮಲ್ಲಯ್ಯ, ಇದು ನಂದು ಅಲ್ಲಿದ, ನನ್ನ ಮಲ್ಲಯ್ಯ ಅಲ್ಲಿವ, ನನ್ನ ಜೊತೆಗೆ ಉಂಡವನವ. ಇವೆಲ್ಲ ಅಂತಾನೆ ಕಲ್ಲ ಮಲ್ಲಯ್ಯ. ಸರಿ ಅಂತ ಎಲ್ಲರೂ ಸರಿ ಹೊರಗೆ ಓಡಿ ಹೋದಾರಿ. ಮತ್ ಕೂಗಾಕತ್ತ, ಮಲ್ಲಯ್ಯ ಅಂತ ಗುಡ್ಡದೊಳಗೆ ಹತ್ಕೊಂಡ ಹೊಂಟ. ಮಲ್ಲಯ್ಯ ಎಲ್ಲದಿವೋ ಬಾ, ಮಲ್ಲಯ್ಯ ಎಲ್ಲದಿವೋ ಬಾ ಅನ್ನಕತ್ತ. ಕೂಕೋ ಅಂತ ಹೊಂಟ. ಇವೇನು ಕರ್ಕೊಂಡು ಬಂದಿದ್ರಲ್ಲ, ಇವ್ರು ಹುಡ್ಕೋಂತ ಹೊಂಟ್ರ, ಎಲ್ಲಿ ಸಿಗೋವಲ್ಲ ಅದ. ಇವ್ರು ಸಿದ್ದರಾಮನನ್ನ ಹುಡ್ಕಾಕತ್ತಾರ, ಸಿದ್ದರಾಮ ಮಲ್ಲಯ್ಯನನ್ನ ಹುಡ್ಕಾಕತ್ತಾನ. ಮಲ್ಲಯ್ಯ ಅಂತ ಏನು ದಾರಿ ಕಾಣೋಲ್ದಾಗೈತ, ಕಲ್ಲುಗಳ ಕಾಣೋಲಾಗ್ಯಾವು, ಮುಳ್ಳು ಕಂಟಿಗಳ ಕಾಣೋಲಾಗ್ಯಾವು. ಮೈಗೆಲ್ಲ ತೆರಿಚಿಕೊಂಡು ಎಲ್ಲೆಲ್ಲೋ ಬೀಳ್ಕೋಂತ ಹಂಗ ಹೊಂಟಾನ, ಗುಡ್ಡ ಹತ್ಕೊಂಡು. ಮಲ್ಲಯ್ಯ ಬಾರೋ ಮಲ್ಲಯ್ಯ, ನಿನ್ನ ಸಲುವಾಗಿ ನನ್ನ ತಾಯಿ ಬುದ್ಧಿ ಕಟ್ಟಿ ಕೊಟ್ಟಾಳ, ತೋ ಉಣಬ ಅಂತ ಬುದ್ಧಿ ಹಿಡ್ಕೊಂಡು ಬಂದ. ನೋಡ್ರಿ, ಗುಡ್ಡ ಹತ್ಕೊಂಡು ಹೊಂಟ, ತುದಿಗೆ ಮ್ಯಾಲ ಹೋಗಿ ಅಂತ್ಯ ಗುಡ್ಡದ ಮ್ಯಾಲ ತುದಿಗೆ ನಿಂತ. ಮಲ್ಲಯ್ಯ, ನೀನು ಬರ್ಲಿಲ್ಲ ಅಂದ್ರೆ ನಾ ಕೆಳಗೆ ಬಿದ್ದು ಸಾಯ್ತಿ ನೋಡ ಅಂದ. ನೀ ನನಗ ಕಾಣಲಿಲ್ಲ ಅಂದ್ರ ನಾ ಇಲ್ಲಿಂದ ಕೆಳಗೆ ಬಿದ್ದು ಸತ್ತು ಹೋಗ್ಬಿಡ್ತೀನಿ. ನಾನು 3 ಸಲ ಒದರ್ತೀನಿ ಮಲ್ಲಯ್ಯ, ನೀ ಬರ್ಲಿಲ್ಲ ಅಂದ್ರೆ ನಾ ಕೆಳಗೆ ಬೀಳೋದಂತೂ ಗ್ಯಾರಂಟಿ ಅಂದ. ಮಲ್ಲಯ್ಯ ಅಂತ 3 ಸಲ ಒದರಿ ಅಲ್ಲಿಂದ ಕೆಳಗೆ ಬಿದ್ದು ಬಿಡ್ತಾನಂತ. ಶ್ರೀಶೈಲದ ಮಲ್ಲಿಕಾರ್ಜುನ ಬಂದ್ ಹಿಂಗ ಕೈ ಒಳಗೆ ಹಿಡ್ಕೋತಾನಂತ. ನೋಡ್ರಿ, ಸಾಕ್ಷಾತ್ ಶ್ರೀಶೈಲದ ಮಲ್ಲಿಕಾರ್ಜುನ ಯಾವಾಗ ಮಲ್ಲಯ್ಯ ಅದ ವೇಷವನ್ನ ತೊಟ್ಟುಕೊಂಡು ಬಂದ್ ಹಿಂಗ ಕೈ ಹಿಡಿತಾನ. ಮಲ್ಲಯ್ಯ, ನೀ ಹುಚ್ಚಿಗಿಚ್ಚದೇನಂದ, ಹುಚ್ಚಿಗಿಚ್ಚದೇನೇನು? ನೋಡ್ರ, ಅವನು ಮುಗ್ಧ ಪ್ರೇಮ ಎಷ್ಟು ದೊಡ್ಡದೈತಿ. ಹುಚ್ಚಿಗಿಚ್ಚದೇನ? ನಿನ್ನ ಸಲುವಾಗಿ ನಾ ಎಷ್ಟು ಹುಡ್ಕೊಂತ ಬಂದೆ, ಇನ್ನೇನು ನನ್ನ ಸಾಯಿಸಿ ಬಿಡ್ತಿದ್ದಲ್ಲೋ ಮಲ್ಲಯ್ಯ ಅಂದ. ನಾನು ಬಿಟ್ಟು ಹೋಗಂಗಿಲ್ಲ.
ಎಲ್ಲಿ ಹೋಗಲ್ಲಪ್ಪ, ನಿನ್ನ ಬಿಟ್ಟು ಎಲ್ಲಿ ಹೋಗಲ್ಲ ನಾನು. ಆ ಮುಗ್ಧ ಸಂಭಾಷಣೆ ನೋಡ್ಬೇಕು.